ಸರಿಯಾಗಿ ಸಾರಿಗೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ 5 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗ್ತಾ ಇರುವ ಸ್ಟೂಡೆಂಟ್ಸ್. ಆ ಗ್ರಾಮದ ವಿದ್ಯಾರ್ಥಿಗಳ ಪಾಡು ದೇವರಿಗೆ ಪ್ರೀತಿ. ಪ್ರತಿದಿನ ಶಾಲೆಗೆ ಹೋಗಲು ಈಗಲೂ ಕೂಡ ನಡೆದುಕೊಂಡು ಹೋಗಿ ಬರಬೇಕು. ಎಷ್ಟೇ ಮನವಿ ಮಾಡಿದ್ರೂ ಕೂಡ ಸ್ಪಂದನೆ ಮಾತ್ರ ಶೂನ್ಯ. ಹಾಗಾಗಿ ವಿದ್ಯಾರ್ಥಿಗಳು ಈಗಲೂ ಕೂಡ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಯಾವ ಜಿಲ್ಲೆ ಗ್ರಾಮದ ಮಕ್ಕಳು ಸಮಸ್ಯೆ ಇದು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ಫುಲ್ ನೋಡಿ. ನವಲಗುಂದ ಶಾಸಕ NH ಕೋನರೆಡ್ಡಿ ಅವರೇ, ಇದು ನಿಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳ ಸಮಸ್ಯೆ. ಮಕ್ಕಳ ಸಾರಿಗೆ ಬಸ್ಸಿನ ಸಮಸ್ಯೆ ಪರಿಹಾರಕ್ಕೆ ಇನ್ನು ಎಷ್ಟು ದಿನ ಬೇಕು ಕೋನರೆಡ್ಡಿ ಸಾಹೇಬ್ರೆ? ಪ್ರತಿದಿನ ಸುಮಾರು 5 ಕಿಲೋಮೀಟರ್ ನಡೆದುಕೊಂಡೇ ಶಾಲೆಗೆ ಹೋಗ್ತಾ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ರಸ್ತೆ ಉದ್ದಕ್ಕೂ ವಿದ್ಯಾರ್ಥಿಗಳು ದಂಡು. ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇರೋ ಸ್ಟೂಡೆಂಟ್ಸ್. ಎಸ್, ಇವೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿರೋದು ನವಲಗುಂದ ಶಾಸಕ NH ಕೋನರೆಡ್ಡಿ ಅವರ ಕ್ಷೇತ್ರದ ಹನಸಿ ಗ್ರಾಮ. ಕೊರೋನಾ ಬರುವ ಮುಂಚೆ ಈ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿದಿನ ಸಾರಿಗೆ ಬಸ್ಸಿನ ಮೂಲಕ ಬ್ಯಾಲ್ಯಾಳ ಪಟ್ಟಣ ಶೆಟ್ಟಿ ಪ್ರೌಢಶಾಲೆಗೆ ತೆರಳುತ್ತಾ ಇದ್ರು. ಆದರೆ ಕೋವಿಡ್ ನಂತರ ಮುಂಜಾನೆ ಹಾಗೂ ಸಂಜೆ ಹನಸಿ ಗ್ರಾಮದ ಬಸ್ ಸಂಚಾರ ಬಂದಾಗಿದೆ. ಇದರಿಂದಾಗಿ ಪಕ್ಕದ ಬ್ಯಾಲ್ಯಾಳ ಗ್ರಾಮಕ್ಕೆ ಹನಸಿ ಗ್ರಾಮದ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗಬೇಕಾದ ಸ್ಥಿತಿ ಒದಗಿ ಬಂದಿದೆ. ಗ್ರಾಮಸ್ಥರು ಹಾಗೂ ಮಕ್ಕಳ ಪೋಷಕರು ನವಲಗುಂದ ಸಾರಿಗೆ ಅಧಿಕಾರಿಗಳಿಗೆ ಇದರ ಕುರಿತು ಹಲವು ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಈಗ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿದಿನ ಇಲ್ಲಿನ ಶಾಸಕರು ಆದ NH ಕೋನರೆಡ್ಡಿ ಸೇರಿದಂತೆ ಸಾರಿಗೆ ಅಧಿಕಾರಿಗಳ ವಿರುದ್ಧ ನಿತ್ಯವೂ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇನ್ನು ಬ್ಯಾಲ್ಯಾಳ ಪಟ್ಟಣ ಶೆಟ್ಟಿ ಪ್ರೌಢಶಾಲೆಗೆ ಹನಸಿ ಗ್ರಾಮದಿಂದ ಸುಮಾರು 5 ಕಿಲೋಮೀಟರ್ ಇದ್ದು 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಡೆದುಕೊಂಡೇ ಹೋಗಿ ಬರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಚುನಾವಣೆ ಮುಂಚೆ ಹಸಿ ಭರವಸೆ ನೀಡಿ ಗೆದ್ದು ಬರುವ ಜನಪ್ರತಿನಿಧಿಗೆ ಗೆದ್ದ ಬಂದ ನಂತರ ಗ್ರಾಮಗಳ ತಿರುಗಿ ನೋಡುವುದಿಲ್ಲ ಎನ್ನುವುದಕ್ಕೆ ಇದೊಂದು ತಾಜಾ ಉದಾಹರಣೆಯಾಗಿದೆ. ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿಗಳು ರಸ್ತೆ ಮೂಲಕ ನಡೆದುಕೊಂಡು ಹೋಗ್ತಾ ಇದ್ದು, ಈ ವೇಳೆ ಯಾವುದಾದ್ರೂ ಅಹಿತಕರ ಘಟನೆ ನಡೆದರೆ ಹೇಗೆ ಎಂಬ ಆತಂಕ ಮಕ್ಕಳ ಪೋಷಕರಲ್ಲಿ ನಿತ್ಯವೂ ಕಾಡ್ತಾ ಇದೆ. ಅಲ್ಲದೆ ನಡೆದುಕೊಂಡು ಹೋಗೋದ್ರಿಂದ ಸಮಯಕ್ಕೆ ಸರಿಯಾಗಿ ಶಾಲೆಗೆ ತೆರಳಲು ಆಗ್ತಾ ಇಲ್ಲ. ಇದರಿಂದಾಗಿ ಮಕ್ಕಳ ಶಿಕ್ಷಣಕ್ಕೂ ಪೆಟ್ಟು ಬೀಳ್ತಾ ಇದೆ. ಇನ್ನು ಸಂಜೆ ಮಕ್ಕಳ ಬರುವಿಕೆಗಾಗಿ ಪೋಷಕರು ಕೈಯಲ್ಲಿ ಜೀವ ಹಿಡಿದು ಕಾಯುವ ಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮ ಗ್ರಾಮಕ್ಕೆ ಸಾರಿಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಒಟ್ಟಾರೆ ದೇಶ ಕಟ್ಟುವ ಮಕ್ಕಳ ಸ್ಥಿತಿ ದೇವರಿಗೆ ಇಲ್ಲಿ ಪ್ರೀತಿಯಾಗಿದ್ದು, ಈಗಲಾದರೂ ಈ ಭಾಗದ ಶಾಸಕರು ಆದ NH ಕೋನರೆಡ್ಡಿ ಅವರು ಈ ಮಕ್ಕಳ ಸಮಸ್ಯೆ ಪರಿಹಾರಕ್ಕೆ ಒತ್ತು ನೀಡ್ತಾರೋ ಅಥವಾ ದೊಡ್ಡ ದೊಡ್ಡ ಭಾಷಣಕ್ಕೆ ಸೀಮಿತರಾಗ್ತಾರೋ ಕಾದು ನೋಡಬೇಕಾಗಿದೆ. ನಮಸ್ಕಾರ. ನಮಸ್ಕಾರ ಸರ್. ಇದು ನಿಮ್ಮ ಸ್ಕೂಲಿಗೆ ಬಸ್ಸಿನ ಸಂಬಂಧ ರೀ? ಇಲ್ಲ ಸರ್, ಮಾಡಿಲ್ರಿ. ಇಲ್ಲ ಇಲ್ಲ, ಅದು ಇಲ್ಲಿ ಈ ಕಡೆಯಿಂದ ಹೋಗಿ ಮಾಡ್ಯಾರ ಸರ್. ಬರ್ದೇನೆ ಸರ್. ತೊಂದರೆ ಆಗೈತಿ. ಬೆಳಗ್ಗೆ 9 ಗಂಟೆಗೆ ಕ್ಲಾಸ್ ಹಾಕ್ತಾರೆ ನಮಗೆ. ನಾವು ಅಲ್ಲಿಂದ ನಡ್ಕೊತ ಬರ್ಬೇಕು. ಅದರಲ್ಲಿ ನಮಗೆ ದಾರ್ಯಾಗ ಎಷ್ಟು ಸಮಸ್ಯೆ ಆಕಾವ ಅನ್ನೋದು ನಮಗೆ ಮಾತ್ರ ಗೊತ್ತು, ಯಾರಿಗೆ ಗೊತ್ತಿರಂಗಿಲ್ಲ. ಅದು ನಾವು ಅಲ್ಲಿಂದ ನಡ್ಕೊತ ಬರ್ಬೇಕು. ಹೊಳ್ಳಿ 5:15ಗೆ ಇಲ್ಲಿ ಕ್ಲಾಸ್ ತೊಗೋತಾರೆ ನಮಗೆ. ಈ ಹೋಗೋತ್ ಮುಂದೆ ನಡ್ಕೊತ ಹೋಗ್ಬೇಕು, ಬರೋತ್ ಮುಂದೆ ನಡ್ಕೊತ ಬರ್ಬೇಕು. ಸಂಜೆಗೆ ಹೋಗೋತ್ ಮುಂದೆ ಅಲ್ಲಿ ನಮ್ಮ ಮನೆಗೆ ಮುಟ್ಬೇಕಂದ್ರೆ 7 ಗಂಟೆಗೆ ಮುಟ್ಬೇಕು. ನಾವು ಅಲ್ಲೆಲ್ಲ ಮಂದಿ ಸತಕ್ಕೆ ಇರಂಗಿಲ್ಲ. ಯಾವಾಗೂ ನಾವು ಅಂಥದ್ರೊಳಗೆ ನಡ್ಕೊತಾನೆ ಹೋಗ್ಬೇಕು. ನಮಗೆ ಭಾಳ ಸಮಸ್ಯೆ ಆಗೈತಿ. ನಮಗೆ ಎಲ್ಲರಿಗೂ ಹೇಳಿದ್ವಿ, ನಾವು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳಿದ್ವಿ, ಅಧ್ಯಕ್ಷರಿಗೆ ಹೇಳಿದ್ವಿ, ಮತ್ತು ನಮ್ಮ ಶಾಲೆ ವತಿಯಿಂದ ಲೆಟ್ರನ್ನು ಕೊಟ್ಟಿವಿ. ಏನು ಕೊಟ್ಟರು ನಮಗೆ ಬಸ್ ಮಾಡೋಕ್ಕೆ ತಯಾರಿಲ್ಲ ಇನ್ನೂ ಯಾರು. ನಮಗೀಗ ಒಂದು 2 ಆದರೂ ಬೇಕು. ಈಗ ಸಂಜೆಗೆ ಒಂದು ಬೇಕು. ಮುಂಜಾನೆ 8:30 ಅನ್ರೋಗ ಬ್ಯಾಲಾದಾಗಿರ್ಬೇಕದು. ನಾವು ಇಲ್ಲಿ ಪಟ್ಟಣ ಶೆಟ್ಟಿ ಸ್ಕೂಲ್ ಬ್ಯಾಲಾಯಿಂದ ನಾವು ಶಾಲೆಯಿಂದ ಹನಸಿಯಿಂದ ಬ್ಯಾಲಾಕ್ಕೆ ಬರ್ತೀವಿ. ಅಲ್ಲಿಂದ ನಡ್ಕೊತ ಬರ್ಬೇಕು. 5 ಕಿಲೋಮೀಟ್ರ್ ಹೊತ್ತು ಬರ್ಬೇಕು. ನಾವು ದಿನ ಒಂದ್ಕೊಂಡು ನಡ್ಕೊತ ಬಂದು ನಮ್ಗೆ ಸಾಕಾಗೈತಿ. ನಮಗೆ ಬಸ್ ಮಾಡಿಸ್ಬೇಕು. ಈಗ ಬಸ್ಸಿನ ಸೌಲಭ್ಯ ನಮಗೆ ಇಲ್ಲ. ನಾವು ಈಗ ಅದಕ್ಕೆ ಬಸ್ಸಿಗೆ ಇದು ಮಾಡತ್ತೆ ನಾವು 2 ವರ್ಷ ಆಯ್ತು. ಏನೋ ಇಲ್ಲ ಅಂದರೂ 2 ವರ್ಷ ಹಂಗೆ ಲೆಟ್ರ್ ಕೊಡೋದು, ಅದನ್ನು ಕ್ಯಾನ್ಸಲ್ ಮಾಡೋದು. ನಮಗೂ ಲೆಟ್ರ್ ಬರೋದು ಸಾಕಾಗೈತಿ. ಅದನ್ನು ಲೆಟ್ರ್ ಕೊಟ್ಟೇವಿ. ಈಗ ಆಲ್ರೆಡಿ ಕೊಟ್ಟೇವಿ ನಾವು. ಆದ್ರೆ ಅವರು 1ನೇ ತಾರೀಕಿನ ಒಳಗೆ ಮಾಡಿಸ್ತಾನೆ ಇದ್ದದ್ದು ನವಲಗುಂದ ಡಿಪೋದಾರ. ಇನ್ನಾದರೂ 5 ತಾರೀಕು ಇನ್ನಾದರೂ ಮಾಡಿಸಿಲ್ಲ ಅವರು. ನಮಗೆ ಆ ಬಸ್ಸಿನ ತೊಂದರೆ ಭಾಳ ಆಗೈತಿ. ಆ ಬಸ್ಸನ್ನು ನಮಗೆ ಕೊಡ್ಬೇಕಂತ ನಾ ಹೇಳ್ತೀನಿ. ನನ್ನ ಹೆಸರು ಅಕ್ಷತಾ ಮಡಿವಾಳ, ಹನಸಿಯಿಂದ. ಮುಂಜಾನೆ 10ಕ್ಕೆ
8:30ಗೆ ಕ್ಲಾಸ್ ಹಾಕ್ತಾರೆ ಎಕ್ಸ್ಟ್ರಾ ಕ್ಲಾಸ್. ನಮಗೆ ಬಸ್ ಎಲ್ಲ 8:30ಗೆ ಬರೋಕೆ ಹಣಸಿಯಿಂದ 5 ಕಿಲೋಮೀಟ್ರ್ ಆಕತಿ. ನಾವು ನಡ್ಕೊತ ಬರೋದಾಕತಿ. ನಾವು ನಡ್ಕೊತ ಬಂದೊಳಗೆ ಕ್ಲಾಸ್ ಮುಗಿರ್ತೈತಿ. ನಾವು ಮತ್ತು 10th ಕ್ಲಾಸ್ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರೆ ಈಗ ಆ್ಯನ್ಯುವಲ್ ಎಕ್ಸಾಮಿಗೆ ನಮಗೆ ತೊಂದರೆ ಭಾಳ ಆಕತಿ. ಹೋಗೋ ಮುಂದೆ 7 ಕ್ಲಾಸ್ ಹಾಕ್ತಾರೆ ನಮಗೆ 5:30ಗೆ. ಮತ್ತು 5:30ಗೆ ಬಸ್ ದಾಟ್ತಂದ್ರೆ ನಮ್ಗೆ 7 ಗಂಟೆ ಆಕತಿ. ಕತ್ಲಂದ್ರೆ ನಡ್ಕೊತ ಹೋಗೋದು. ಅಲ್ಲಿ ದಾರಿ ಒಂದು ಸರಿಯಲ್ಲ, ಡಾಂಬರ್ ಒಂದು ಇಲ್ಲ. ಅಲ್ಲಿ ನಾವು ನಡ್ಕೊತ ಹೋಗೋದಾದ್ರೆ ನಮ್ಗೆ 10th ಆ್ಯನ್ಯುವಲ್ ಎಕ್ಸಾಮ್ ಭಾಳ ಕಷ್ಟ ಆಗತಿ. ಇಲ್ಲ ನಾವು ಕ್ಲಾಸ್ ಬಿಟ್ಬಿಟ್ಟು ಹೋಗೋದಾಕತಿ. ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಏನು ಅಧ್ಯಕ್ಷರಿಗೆ ಎಲ್ಲರಿಗೆ ಲೆಟ್ರ್ ಕೊಟ್ವಿ. ಮತ್ತು MLAರಿಗೆ ಲೆಟ್ರ್ ಕೊಟ್ಟು ಮನವಿ ಮಾಡೀವಿ. ನವಲ್ಗುಂದ ದೀಪದವರು ಅವ್ರಿಗೂ ಲೆಟ್ರ್ ಕೊಟ್ಟು ಯಾರು ಸ್ಪಂದಿಸೋಳ್ರ. ನಾವು ಮತ್ತು ಹಿಂಗಾದ್ರೆ ನಮ್ಗೆ 10th ಎಕ್ಸಾಮಿಗೆ ನಮ್ಗೆ ಭಾಳ ಕಷ್ಟ ಆಗತ್ತೆ. ಓದೋದು ಭಾಳ ಕಷ್ಟ ಆಗತ್ತೆ. ಮುಂಜಾನೆ ಎಕ್ಸ್ಟ್ರಾ ಕ್ಲಾಸ್ ಹಾಕ್ತಾರೆ ನಮಗೆ, ಸಂಜೆಗೂ ಎಕ್ಸ್ಟ್ರಾ ಕ್ಲಾಸ್ ಹಾಕ್ತಾರೆ. ನಮ್ಗೆ ಬಸ್ ಸಮಸ್ಯೆ ಭಾಳ ಐತಿ. ಬಸ್ ಮಾಡಿಸ್ಕೊಡ್ಬೇಕಂತ ಇಲ್ಲ ಕೇಳ್ಕೊತೀವಿ. ಮತ್ತು ನಮಗೆ ಇಲ್ಲಾಂದ್ರೆ ಭಾಳ ಇದು ತೊಂದರೆ ಆಕತಿ. ಈಗ MLA ಅವ್ರಿಗೆ ಹೇಳಿದ್ರೆ MLA ಅವರು ಸ್ಪಂದಿಸೋಳ್ರ. ಈಗ ನವಲ್ಗುಂದ ಡಿಪೋಕ್ಕೆ 4 ಸತ ಲೆಟ್ರ್ ಕೊಟ್ಟು ಶಾಲೆಯ ವತಿಯಿಂದ 1 ಸತ ಕೊಟ್ವಿ. ಗ್ರಾಮ ಪಂಚಾಯತ್ ಅವ್ರು ಕೊಟ್ರು, ಆದರೂ ಯಾರು ಸ್ಪಂದಿಸೋಳ್ರ. ನಮ್ಮ ಮುಂಜಾನೆ 8:30 ಅಂದ್ರೆ ನಮ್ಗೆ ಬೆಳಗಾವಿರೋ ಒಂದು ಬಸ್ ಮಾಡಿಸ್ಕೊಡ್ಬೇಕು. ನಿನ್ನ ಹೆಸರು ಸಮರ್ಥ ಹುಡುಕೇರಿ.